ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ದಂಗಲ್ ಜೋರಾಗಿದೆ. ಪಟಾಕಿ ವಿಚಾರಕ್ಕೆ ಕುಸುಮಾ ವರ್ಸಸ್ ಮುನಿರತ್ನ ನಡುವೆ ಒಂದು ರೀತಿಯ ಫೈಟ್ ಜೋರಾಗಿರುವಂತದ್ದು. ಈ ಮೂಲಕ ಮತ್ತೊಮ್ಮೆ ಆರ್ ಕ್ಷೇತ್ರ ಸದ್ದು ಮಾಡ್ತಾ ಇದೆ. ದೀಪಾವಳಿಗೆ ಹಂಚಲು ತಂದಿದ್ದ ಪಟಾಕಿ ಹಂಚದಂತೆ ತಡೆ. ಲಕ್ಷ್ಮೀದೇವಿ ನಗರದ ವಾರ್ಡ್ನ ಶಾಸಕರ ಕಚೇರಿಗೆ ಬೀಗ. ಸ್ಥಳದಲ್ಲಿ ಪೊಲೀಸರೊಂದಿಗೆ ಶಾಸಕ ಮುನಿರತ್ನ ಅವರು ವಾಗ್ವಾದವನ್ನು ನಡೆಸಿದ್ದಾರೆ. ಕುಸುಮಾ ಹೇಳಿದ್ರು ಅಂಥೇಳಿ ನನ್ನ ಕಚೇರಿಗೆ ಬೀಗ ಹಾಕಿದ್ದೀರಾ ಅಂಥೇಳಿ ಪೊಲೀಸರಿಗೆ ಪ್ರಶ್ನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಮುನಿರತ್ನ ಅವರ ನಡುವೆ ಈ ಎಲ್ಲ ಬೆಳವಣಿಗೆಗಳಾಗಿರುವಂಥದ್ದು. ಮುಖ್ಯವಾಗಿ ಹೀಗೆ ಪಟಾಕಿ ಹಂಚೋದು ತಪ್ಪು ಅಂಥೇಳಿ ಪೊಲೀಸರು ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಶಾಸಕರನ್ನ. ಇಲ್ಲ ಲಾಸ್ಟ್ ಇಯರ್ ಆ ಥರದ್ದು ಯಾವುದೋ ಇಲ್ಲ ನನ್ನ ವ್ಯಾಪ್ತಿಯಲ್ಲಿ ಆ ಥರ ಏನು ಹೇಳ್ತಿಲ್ಲ ಪಟಾಕಿ ಪಟಾಕಿ ಅಂದರೆ ಪಟಾಕಿ ವಿಚಾರಣೆ ಮಾಡುವಂಥ ಯಾವುದೇ ಅವಕಾಶ ಇಲ್ಲ ಸರ್. ಯಾಕಂದರೆ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಮೊನ್ನೆ ಇಲ್ಲಿವರೆಗೂ ಪಟಾಕಿ ಕೊಡ್ತಾ ಇದ್ದಾಗ ಯಾರೂ ಕೇಳಲಿಲ್ಲ. ಇಷ್ಟು ವರ್ಷಗಳಿಂದ ಯಾರೂ ಕೇಳಿಲ್ಲ. ಪಟಾಕಿ ಕೊಟ್ಟ ಕೇಳಿಲ್ಲ, ಕೋವಿಡ್ ರೇಷನ್ ಕೊಟ್ಟ ಕೇಳಿಲ್ಲ, ಬಾಗಿನ ಕೊಟ್ಟ ಕೇಳಿಲ್ಲ, ಯಾವಾಗಲೂ ಇಲ್ಲದೆ ಇರೋವಂಥದ್ದು. ಈ ಬಾರಿ ಏನು ಸ್ಪೆಷಲ್ ಆಗಿ ಕೊಡಬಾರ್ದು ಅಂತೇಳಿ ಕಾನೂನುಬದ್ಧವಾಗಿ GST ಬಿಲ್ ಇತ್ತು, ಕಾನೂನುಬದ್ಧವಾಗಿ ವೆಹಿಕಲಲ್ಲಿ ಬಂದು ಅದು ಒಂದು ಪಟಾಕಿ ಸೇಲ್ ಮಾಡೋಂಥ ಪರ್ಚೇಸರಿಂದ ಲೈಸೆನ್ಸ್ ಹೋಲ್ಡ್ರಿಂದ ತಂದು ಇಲ್ಲಿ ಯಾರಿಗೆ ಬೇಕೋ ಅವರು ದಾನ ಮಾಡೋದು. ಇದು ಕಾಸ್ಗೋಸ್ಕರ ಅಲ್ಲ. ಇಲ್ಲಿರ್ತಕ್ಕಂಥ ಬಡ ಕೂಲಿ ಕಾರ್ಮಿಕರು, ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋಂಥವ್ರು, ಅವ್ರಿಗೊಂದು ಅನುಕೂಲ ಆಗಲಿ ಅನ್ನೋ ಮಾಡೋ ಉದ್ದೇಶ. ದುಡ್ಡು ಕೊಟ್ಟು ನಾವು ತಂದು ಇಲ್ಲಿ ಕೊಡೋವಂಥದ್ದು ಈ ಪಟಾಕಿ, ಅದಕ್ಕೂ ಅವಕಾಶ ಇಲ್ಲ. ಟ್ರಾನ್ಸ್ಪೋರ್ಟ್ ಬೇರೆ ಕಡೆ ಮಾಡಲಿಕ್ಕಿಲ್ಲ. ಟ್ರಾನ್ಸ್ಪೋರ್ಟ್ ಮಾಡಲ್ಲ, ಇಲ್ಲಿ ತಂದು ಅಲ್ಲಲ್ಲ. ಒಂದು ನಿಮಿಷ, ನೀವು ಒಂದು ಲಾರಿ ತರೋದು ಬೇಡ, ಅದಕ್ಕೊಂದು ಲಿಮಿಟ್ ಇದೆಯಲ್ಲ. ಆ ಥರ ಲಿಮಿಟ್ ಕೊಡೋ ಥರ ಸುಮಾರು ಒಂದು 10 ದಿನಗಳಿಂದ ನಮ್ಮಲ್ಲಿ ಹೆಚ್ಚು ಗಾರ್ಮೆಂಟ್ಸ್ ಕಾರ್ಖಾನೆಗೆ ಹೋಗುವಂಥವರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು ಇರ್ತಕ್ಕಂಥ ಪ್ರದೇಶಗಳು ಸುಮಾರು ಇದೆ. ಆ ಭಾಗದಲ್ಲಿ ಕೋವಿಡ್ ಬಂದಾಗಿರ್ಬೋದು, ಸಂಕ್ರಾಂತಿ ಬಾಗಿನ ಇರ್ಬೋದು, ಸ್ಕೂಲ್ ಫೀಸ್ ಇರ್ಬೋದು, ಸ್ಕೂಲ್ ಪುಸ್ತಕಗಳು ಕೊಡೋದಿರ್ಬೋದು, ಪಟಾಕಿ ಕೊಡೋದಿರ್ಬೋದು, ಪ್ರತಿಯೊಂದು ಬಾರಿಯೂ ಸಹ ಇದನ್ನು ಸಹಾಯ ಮಾಡಿಕೊಂಡೇ ಬರ್ತಾರೆ. ಇದೇನು ಇವತ್ತಲ್ಲ, ಸುಮಾರು 12 ವರ್ಷಗಳಿಂದ ನಡೀತಾರೆ. ಆದರೆ ಏಕಾಏಕಿ ಈ ವರ್ಷ ಪೊಲೀಸ್ನವರು ಸುಮಾರು 100 ಜನ ಇದ್ದಾರೆ. ಅದರಲ್ಲಿ ಒಂದು 3-4 ಜನ ಸ್ಟೇಷನ್ ಇನ್ಸ್ಪೆಕ್ಟರ್ಗಳು, ACPಗಳು ಎಲ್ಲ ಬಂದಿದ್ದಾರೆ. ಪಟಾಕಿ ಕೊಡಬಾರ್ದು ಅಂತ. ಪಟಾಕಿ ಕೊಡೋದು ಎಲ್ಲಿಂದ ನಾವು ತರೋದು? ಎಲ್ಲಿ ಇವತ್ತು BBMP ಅವರು ಒಂದು ಸಪ್ರೇಟಾಗಿ ಒಂದು ಜಾಗ ಮಾಡಿದ್ದಾರೆ, ಆ ಜಾಗದ ಹತ್ರ ಹೋಗಿ ಖರೀದಿ ಮಾಡಿಕೊಂಡು ಇಲ್ಲಿ ತಂದು ಕೊಡೋವಂಥ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಮಾಡ್ತಾಯಿದ್ವಿ, ಈ ವರ್ಷವೂ ಮಾಡ್ತಾಯಿದ್ದೀವಿ. ಆದರೆ ಹೊಸದಾಗಿ ಪೊಲೀಸರು ಏನು ಹೇಳ್ತಾ ಇದ್ದಾರೆ, ಮಾಡಬಾರ್ದು, ಕೊಡಬಾರ್ದು. ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ಆಯಿತು ಒಂದು 10 ಪ್ಯಾಕೆಟ್ ಇಟ್ಕೊಂಡಾದರೂ ಹಂಚ್ಬೋದಲ್ಲ ಬಡವರಿಗೆ, ಮಧ್ಯಮ ವರ್ಗಕ್ಕೆ ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೂ ಅವಕಾಶ ಇಲ್ಲ ಅಂತ. ಒಳ್ಳೆ ಅಂಗಡಿಯಿಂದ ನೇರವಾಗಿ ಖರೀದಿ ಮಾಡಿ ಬಡವರು ಮನೆಗಳಿಗೇ ನೇರವಾಗಿ ತಲುಪಿಸ್ಬೋದು ಅಂತಾನು ಕೇಳ್ತಾ ಇದ್ದೀನಿ. ಮನೆಗೂ ತಲುಪಿಸೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಡೀ ದೇಶದಲ್ಲೇ ಒಂದು ವ್ಯಕ್ತಿ, ಒಂದಿಬ್ಬರು ತಗೊಂಡೋಗಿ ಮನೆಗೆ ಕೊಟ್ಟು ಆ ಮನೆಗಳಿಗೆ ಆ ಕುಸುಮಾ ಅವರು, ಹನುಮಂತರಾಯಪ್ಪ ಅವರು, DK ಬ್ರದರ್ಸ್ ಅವರು ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂಥೇಳಿ ಪದೇ ಪದೇ ಆರೋಪಿಸುವಂತಹ ಕೆಲಸವನ್ನು ಮುನಿರತ್ನ ಅವರು ಮಾಡ್ತಿದ್ದಾರೆ. ಈಗಲೂ ಕೂಡ ಟಾರ್ಗೆಟ್ ರಾಜಕಾರಣದ ಮುಂದುವರೆದ ಭಾಗ ಅನ್ನೋದು ಮುನಿರತ್ನ ಅವರ ಆರೋಪ. ಪ್ರತಿ ವರ್ಷವೂ ಕೂಡ ದೀಪಾವಳಿಗೆ ನನ್ನ ಕ್ಷೇತ್ರದ ಜನರಿಗೆ ನಾನು ಪಟಾಕಿಯನ್ನು ಹಂಚುತ್ತಾ ಇದ್ವಿ. ಇಷ್ಟು ವರ್ಷ ಇಲ್ಲದೆ ಇರುವಂತಹ ರೂಲ್ಸು, ಇಷ್ಟು ವರ್ಷ ತಡೆದೇ ಇರುವಂತಹ ಪೊಲೀಸರು ಈಗ ಯಾಕೆ ತಡೀತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಮಾಡ್ತಿದ್ದಾರೆ.